ದಾಹ ದಾಹ ಜನರಿಗೂ ಜಾನುವಾರುಗಳಿಗೂ ನೀರಿಲ್ಲ. ಅಯ್ಯೋ, ಏನು ಮಾಡೋದು? ನೀರಿಲ್ಲದೆ ಹೇಗೆ ಬದುಕೋದು? ನಾವು ಹೇಗೆ ಈ ಭೂಮಿ ಮೇಲೆ ಇರೋದು? ಅಣ್ಣಾಜಿ 5 ರೂಪಾಯಿ ಕಾಯಿನ್ ಕೊಡೋಣ. ಬೆಳಗ್ಗೆ ಕಾಯಿಗಳಿಲ್ಲ ಅಣ್ಣಾಜಿ, ನೀರಿಗೆ 5 ರೂಪಾಯಿ ಕಾಯಿನ್ ಆಯ್ತಾ ಅಣ್ಣಾಜಿ? ಇಲ್ಲ ಗುರು, ಚೇಂಜು ನೋಡಣ್ಣಾಜಿ ಆಯ್ತಾ? ಇಲ್ಲ, ನಮ್ಗೆ ಇಲ್ಲ ಚೇಂಜು. ಅಣ್ಣಾಜಿ 5 ರೂಪಾಯಿ ಕಾಯಿನ್ ಕೊಡೋಣ ಅಜ್ಜಿ ನೀರ್ಗೆ. ಅಯ್ಯೋ ಹೋಗಯ್ಯ, ಬೆಳಗ್ಗೆ ನಮ್ಗೆ ಚಿಲ್ಲರೆ ಸಾಯ್ತಾ ಇದ್ವಿ, ಇಲ್ಲಿ ಬಂದಾಗ ಚಿಲ್ಲರೆ ಅಂತ ಅಲ್ಲ. ನೋಡಣ್ಣಾಜಿ ಆಯ್ತಾ? ಹೋಗಯ್ಯೋ, ಜಾಸ್ತಿ ಮಾತಾಡ. ಅಣ್ಣ 5 ರೂಪಾಯಿ ಕಾಯಿನ್ ಇದ್ರೆ ಹೋಗ ಬೆಳಗ್ಗೆ ಅಂತ ಹೋಗಲ್ಲ ಚಿಲ್ತೆ ಯಾವಂತ ಹೋಗಲ್ಲ. ಪಿಕ್ಚರ್ ನೆನೆ ಹೋಗಿದಲ್ಲೋ, ರಣಗಲ್ಗೆಲ್ಲೋ ಇವತ್ತೆಲ್ಲ ಯಾರು ಹೋಯ್ತಾರಲ್ಲೋ ಬರಲ್ವಾ? ನಮ್ನೆ ಯಾರನ್ನ ಐಕಂಗ್ ಕರ್ಕೊಂಡು ಹೋಗಿರತ್ತಿಗೆ ಚೆನ್ನಾಗೈತೆ, ನಾನು ನೋಡಿ. 5 ರೂಪಾಯಿ ಕಾಯಿನ್ ಇದ್ರೆ ಅಣ್ಣ. ಹಲೋ ಪಪ್ಪಿ, ಚೇಂಜ್ ಆಗ್ತಾವಲ್ಲ ಇಷ್ಟೊತ್ನಲ್ಲಿ, ಯಾಕೆ ಈ ಪಟ್ಟಿ ರೋಸ್ತಾ ಇದೆಯಾ? ಏನ್ ಸಮಸ್ಯೆ ಗುರು? ಯಾಕ್ಲ ಅವ್ನಿಗೆ ಹಂಗ್ ಬೈತಿ? ಏನಿಲ್ಲ, ನಮ್ಮ ಅಮ್ಮ ನೀರ್ ತಗೋಬಾ ಅಂತ ಕಾಯಿನ್ ಕೊಟ್ಟೈತೆ 10 ರೂಪಾಯಿದು. 5 ರೂಪಾಯಿ ಕಾಯಿನ್ ಕೇಳಕ್ ಹೋದ್ರೆ ಎಲ್ಲೂ ಕೊಡ್ತಾನೆ. 5 ರೂಪಾಯಿ ಕಾಯಿನ್ ನಿಮ್ಗೆ? ಅಣ್ಣ ನೀರ್ ಬೇಕು ಅಣ್ಣ, ಕುಡಿಯಕ್ ನೀರಿಲ್ಲ ಮನೇಲಿ. 5 ರೂಪಾಯಿ ಕಾಯಿನ್ ಕೊಟ್ರೆ ಶಿವಶಕ್ತಿ ಅರುಣಾನಂದದಲ್ಲಿ ಹೊಸ ಫಿಲ್ಟರ್ ವಾಟರ್ ಕೊಡ್ತಾರೆ. ನೀನ್ ಯಾಕೆ 5 ರೂಪಾಯಿ ಅರ್ಧಾಡ್ತಿ? ಹೋಗಲ್ಲ, ದಿವಸ ಕೊಡ್ತಾರೆ. ಹಾ ಸರಿ ವಾಟರ್ ಅಣ್ಣ ಶಿವಶಕ್ತಿ ಇದೇನಣ್ಣ? ಬೇಕೋ ಅಣ್ಣ 10 ರೂಪಾಯಿ ಕಾಯಿನ್ ತಗೊಂಡೋಗಿ ಅಲ್ಲೆಲ್ಲ ಚಿಲ್ಡ್ರೆ ಹುಡ್ಕಾಡ್ದೆ ಅಣ್ಣ. ಅವ್ರೆಲ್ಲ ಯಾರೋ ರೋಡಲ್ಲಿ ಸಿಕ್ಕವ್ರು ಹೇಳಿದ್ರು 5 ರೂಪಾಯಿ ತಗೊಂಡೋಗು ಶಿವಶಕ್ತಿಲಿ ವಾಟರ್ ಪ್ಯೂರಿಫೈನ್. ಯಾಕೆ ಅಗ್ಲಿ ಮೇಲೆ ಮುತ್ಕೊಂಡು ಓಡಾಡ್ತಾ ಇದೀಯಾ? ಇಲ್ಲಿ ಬಂದ್ಬಿಟ್ಟು ಹಾಕಿದ್ರೆ 5 ರೂಪಾಯಿ ಅಣ್ಣ ಯಾವ್ದೋ ಯಾರ ತಗೋ, ಪಿರೋಸಿಸ್ ತಗೋ, ಆಕ್ವಾ ಯಾವ ಬ್ರ್ಯಾಂಡ್ ಬೇಕು ನಿನ್ಗೆ? ಯಾವ್ದಾರ ತಗೊಳ್ಳೋ, ಬರೀ 5 ರೂಪಾಯಿ. ದಿನ ಹಿಂಗೆ ಓಡಾಡ್ತೀರಾ? ತಗೊಳ್ಳೋ, ಎತ್ಕೊಂಡೋಗೋ. 5 ರೂಪಾಯಿ ಕೊಡೋ, ತಗೊಂಡೋಗೋ. ಅಲ್ಲಿ ಇಲ್ಲಿ ಹುಡ್ಕೋಬಹುದು. 5 ರೂಪಾಯಿ ಕೊಟ್ಟು ಹೊಸ ಫಿಲ್ಟರ್ ತಗೊಂಡು ನಿಮ್ ಮನೆಗೆ ಹಾಕೊಳ್ಳೋ. ನೋಡ, ಜ್ವರ ಕೆಮ್ಮು ನೆಗಡಿ ಅಂತಿರಲ್ಲ, ಯಾವ್ದು ಬರಲ್ಲ. ಒಳ್ಳೆ ಪ್ಯೂರಿಫೈರು ಕಮ್ಮಿ ಬರೀ 5 ರೂಪಾಯಿಗೆ ನಿಮಗೆ ಕೊಡ್ತಾ ಇದೀವಿ. ತಗೊಂಡೋಗಿ ಇನ್ಸ್ಟಾಲ್ ಮಾಡ್ಕೊಂಡು ನಾವೇ ಎಲ್ಲ ಫ್ರೀ ಡೆಮೋ ಇನ್ಸ್ಟಾಲೇಷನ್ ಮಾಡಿ ಎಲ್ಲ ಕೊಡ್ತೀವಿ. ನಿಮ್ಮ ಅಮ್ಮಂಗೆ ಹೇಳೋ, 5 ರೂಪಾಯಿ ದಿನ ಹುಡ್ಕೋದ್ ಬದಲು ತಗೊಂಡೋಗಿ 5 ರೂಪಾಯಿ ಕೊಟ್ರೆ ಹೊಸ ಫಿಲ್ಟರ್ ಕೊಡ್ತಾವಿ, ತಗೊಂಡೋಗೋ. ಏನಾದ್ರು ನಮ್ ಶಿವಶಕ್ತಿ ಅರುಣಣ್ಣ 5 ರೂಪಾಯಿಗೆ ವಾಟರ್ ಪ್ಯೂರಿಫೈನೇ ಕೊಡ್ತಾರಣ್ಣ. ನಾನ್ ಚೇಂಜ್ ಎಲ್ಲ ಹುಡ್ಕಾಡ್ಬಿಟ್ಟೆ, ಎಲ್ಲ ಕೊಟ್ಟಿಲ್ಲ. ಯಾರು 5 ರೂಪಾಯಿಗೆ ವಾಟರ್ ಪ್ಯೂರಿಫೈ ಕೊಡ್ತಾರೇನೋ? ಅಣ್ಣ ನಾನು ಈಗ ತಗೋ ಬಂದೆ ಅಣ್ಣ, ನೋಡೋಗಿ ಬೇಕಾದ್ರೆ ಶಿವಶಕ್ತಿ ಕೊಡ್ತಾರಣ್ಣ. ಏನೋ ಐತೆ ಕಣ. ಹಂಗಾರೆ ನಿಜವಾಗ್ಲೂ ಎಷ್ಟು ಕೊಟ್ಟ ನೀನು? 5 ರೂಪಾಯಿ ಕೊಟ್ಟೆ ಅಣ್ಣ. ಯಾವ್ದ್ ಬೇಕು ತಗೊಂಡೋಗು ಅಂದ್ರು, ಅಲ್ಲಿಂದ ತಗೊಂಬಂದೆ ಅಣ್ಣ. 5 ರೂಪಾಯಿಗೆ ಕೊಟ್ಬಿಟ್ಟೆ. ನಿಜವಾಗ್ಲೂ 5 ರೂಪಾಯಿ ಅಣ್ಣ ಅರುಣಣ್ಣ ಕೊಡ್ತಾರ, ಹೋಗಿ ಎಲ್ಲಾರ್ಗು ಯಾರು ಬಂದ್ರು 5 ರೂಪಾಯಿ ಕೊಡ್ತಾರ. ತಪ್ಪನ ನಿಜ ಆಗಿರೋದು. ಅಣ್ಣ LG ವಾಟರ್ ಪ್ಯೂರಿಫೈ ಅಣ್ಣ, ನಂಬರ್ 1 ಬ್ರ್ಯಾಂಡ್ ಅಂತೆ. ಅರುಣ, ಏನಪ್ಪ ಇದು? ಏನಾರ ಒಂದ್ ಕಿತಾಪತಿ ಮಾಡ್ತಾನೆ ಇರ್ತೀಯ, ಅದೇನೋ 5 ರೂಪಾಯಿಗೆ ವಾಟರ್ ಪ್ಯೂರ್ ಕೊಡ್ತಾ ಇದೀಯ ಅಂತಲ್ಲ, ಏನ್ ಕತೆ? ಜನಕ್ಕೆ ಅನುಕೂಲ ಆಗೋಂಥದ್ದು ಏನಾರ ಒಂದು ಮಾಡ್ಲೇಬೇಕನ್ಬಿಟ್ಟು ನೋಡಿ ಅಣ್ಣ. 5 ರೂಪಾಯಿ ಇವತ್ತು ಜ್ವರ ಕೆಮ್ಮು ನೆಗಡಿ ಡೆಂಗ್ಯೂ ಮಲೇರಿಯಾ ಅಂತಾರೆ. ಬರೀ 5 ರೂಪಾಯಿ ಕೊಟ್ಟರೆ ನಿಮ್ಮ ಮನೆಗೆ ಹೊಸ ವಾಟರ್ ಫಿಲ್ಟ್ರು ಇನ್ಸ್ಟಾಲೇಷನ್ ಮಾಡಿ ನಾವೇ ಚೆಕ್ ಮಾಡಿ ತೋರಿಸ್ಬಿಟ್ಟು ಬರ್ತೀವಣ್ಣ ನಿಮಗೆ. ಬರೀ 5 ರೂಪಾಯಿ ಅಣ್ಣ. ನಾವು ಹೆಂಗ್ ಗೊತ್ತಣ್ಣ, ಬಜಾಜ್ ಫೈನಾನ್ಸ್ನ ಟೈಅಪ್ ಆಗಿದ್ದೀವಣ್ಣ. ಯಾವುದೇ ವಾಟರ್ ಪ್ಯೂರಿಫೈ ನಿಮ್ಗೆ ಯಾವ ಕಂಪ್ನಿದು ಬೇಕಾ ಆ ಕಂಪ್ನಿದಣ್ಣ. LG ಬೇಕಾ, ಕೆಂಟ್ ಬೇಕಾ, ಪ್ಯೂರೋಸಿಸು, ಆಕ್ವಾ ಕಾಪರು, ಯಾವ್ದು ಬೇಕಣ್ಣ ನಿಮಗೆ, ಯಾವ ಬ್ರ್ಯಾಂಡ್ ಆರ ಸರಿ ಅಣ್ಣ. ವಿತ್ 1 ವರ್ಷ ವಾರಂಟಿ, ಡೋರ್ ಸರ್ವಿಸ್ ಫ್ರೀ ಇರುತ್ತಣ್ಣ. ಮತ್ತೆ ಡೆಮೋ ಇನ್ಸ್ಟಾಲೇಷನ್ ಬರೀ 5 ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ. ಮಂತ್ಲಿ EMI ಅಣ್ಣ. ನೀವು ಬರೀ ಕಾಯಿನ್ ಹಾಕ್ತಿರಲ್ಲ ದಿನ 5 ರೂಪಾಯಿ 10 ರೂಪಾಯಿ ಆ ಥರ EMI ಅಣ್ಣ. ತಿಂಗ್ಳಿಗೆ ಬರೀ 1000 1,500 EMI ಅಲ್ಲಿ ಹೊಸ ನಿಮ್ಗೆ ಆರೋಗ್ಯನೂ ಚೆನ್ನಾಗಿರ್ತದೆ. ನೋಡಿ, ನಿಮ್ಮ ಮನೇಲಿ ಗಂಡಸ್ರುಗಳಿಗೆ ಹೋಗಿ ತಾಮನ್ ನಿಂತರ ಗಾಡಿ ಮೇಲೆ ಮಡಿಕೊಂಬತ್ತೀರಾ, ಸ್ಕಿಡ್ ಆಯ್ತದೆ, ಬೀಳ್ತೀರಾ. ಅದ್ರ ಬದಲು ನಿಮ್ಮ ಮನೆಗೆ ತಗೊಂಡೋಗಿ ಹೊಸ ಪ್ಯೂರಿಫೈರ್ನ ಹಾಕೊಳ್ಳಿ, ಒಳ್ಳೆ ಆರೋಗ್ಯ ಇರ್ತದೆ. ಕಮ್ಮಿ EMI, ತೀರಾ ಕಮ್ಮಿ ಅಂದರೆ 1000 1,500 EMI. ಡೈಲಿ 50 ರೂಪಾಯಿ 30 ರೂಪಾಯಿ EMI. ಬರೀ ನೀವು ಕಾಯಿನ್ಗೆ ಹಾಕ್ತಿರಲ್ಲ, ಕಾಯಿನ್ ಬಾಕ್ಸ್ಗೆ ಅದ್ರ ದುಡ್ಡುಗೆ EMI ಕಟ್ಕೊಂಡು ಹೋಗ್ಬೋದು. ಒಳ್ಳೆ ಪ್ಯೂರಿಫೈರು ವಿತ್ ಸರ್ವಿಸು. ನಿಮ್ಗೇನೋ ವಾಟರ್ ಪ್ಯೂರಿಫೈ ನೋಡ್ಬೇಕಂದ್ರೆ ತಗೋಬೇಕಂದ್ರೆ ಬನ್ನಿ. ಶಿವಶಕ್ತಿ ಕಮರ್ಷಿಯಲ್ಸು, ಜ್ಞಾನ ಭಾರತಿ ಸ್ಕೂಲ್ ಮುಂದೆ, ಯೂನಿಯನ್ ಬ್ಯಾಂಕ್ ಕೆಳಗಡೆ ಒಂದಿದೆ. ಮತ್ತೆ ಕುದುರೆ ಫಾರಂ ಮುಂದೆ ಶಿವಶಕ್ತಿ ಮೊಬೈಲ್ಸು, ಅಲ್ಲೂ ಸಿಗ್ತದೆ. 2 ಕಡೆನೂ ವಾಟರ್ ಪ್ಯೂರಿಫೈ ಅವೈಲಬಲ್ ಇದೆ. ನಿಮ್ಗೆ ಏನಾರ ಬೇಕಂದ್ರೆ ಬನ್ನಿ, ವಿಸಿಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ನಾನಂತೂ ತುಂಬಾ ಆಶ್ಚರ್ಯಪಟ್ಟೆ. ಯಾಕೆ ಅಂತ ಅಂದ್ರೆ 5 ರೂಪಾಯಿಗೆ ಇವರು ಒಂದು ವಾಟರ್ ಪ್ಯೂರ್ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ನನಗೆ ಆಶ್ಚರ್ಯ ಆಯಿತು. ಆದರೆ ಇಲ್ಲಿ ಬಂದು ನೋಡಿದಾಗ ನಿಜ ಅನ್ನಿಸ್ತು. ಯಾಕೆ ಅಂದರೆ ಬಜಾಜ್ ಫೈನಾನ್ಸ್ ಅವ್ರ ಸಹಯೋಗದಿಂದ ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ಒಂದು ವಾಟರ್ ಪ್ಯೂರಿಫೈಗೂ ಕೂಡ ಲೋನ್ ಸಿಗ್ತಾ ಇದೆ ಅನ್ನೋ ಒಂದು ವಿಚಾರ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ನೀವು ಕೂಡ ಏನಾದರೂ ಖರೀದಿ ಮಾಡಬೇಕು ಅಂತ ಅಂದರೆ ಶಿವಶಕ್ತಿಗೆ ಭೇಟಿ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋದ್ರ ಜೊತೆಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.